ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ವಿವಾದ ಸೃಷ್ಟಿಸಿದ್ದ ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ವಿಚಾರ ಕೊನೆಗೂ ಸುಖಾಂತ್ಯಕ್ಕೆ ಬಂದಂತಿದೆ. ಯಾಕಂದ್ರೆ ಆರಂಭದಲ್ಲಿ ಮೂರ್ತಿ ತೆರವಿಗೆ ರೋಷಾವೇಶ ತೋರಿಸಿದ್ದ ಕೃಷಿ ವಿವಿ ಈಗ ತಣ್ಣಗಾಗಿದ್ದು, ಮೇಲುಗೈ ಸಾಧಿಸಿರುವಂತಹ ಅಯ್ಯಪ್ಪ ಭಕ್ತರು ಕೊನೆಗೂ ಯಶಸ್ವಿ ಮಹಾಪೂಜೆ ಅನ್ನ ಸಂತರ್ಪಣೆ ಸಹ ಮಾಡಿದ್ದಾರೆ. ದಂಗಲ್ ಜ್ಞಾನ ದೇಗುಲದಲ್ಲಿ ಧರ್ಮ ದಂಗಲ್ ಜೋರಾಗಿದೆ. ಸಮಬಾಳ್ವೆಯಿಂದ ಬದುಕಬೇಕಾದ ಸ್ಥಳದಲ್ಲಿ ಮೂರ್ತಿ ಸಮರ ಧಗಧಗಿಸಿದೆ. ಮಸೀದಿ ವರ್ಸಸ್ ಅಯ್ಯಪ್ಪ ಸ್ವಾಮಿ ವಾರ್ ಕಿಚ್ಚು ಹಬ್ಬಿಸಿದೆ. ಶ್ರೀರಾಮ ಸೇನೆಯ ಮೂರ್ತಿ ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದೆ. ಮೂರ್ತಿ ಪ್ರತಿಷ್ಠಾಪನೆ ಹೋರಾಟ ಯಶಸ್ವಿ. ಅಯ್ಯಪ್ಪ ಸ್ವಾಮಿಗೆ ಮಹಾಪೂಜೆ ಸಮರ್ಪಣೆ. ವರ್ಷದ ಮೊದಲ ದಿನವೇ ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಯಾರೋ ಅಪರಿಚಿತರು ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ರು. ಬಳಿಕ ಅಯ್ಯಪ್ಪ ಮಾಲಾಧಾರಿಗಳು ಬಂದು ಇಲ್ಲಿ ಪೂಜೆ ಮಾಡೋಕೆ ಶುರು ಮಾಡಿದ್ರು. ಕೂಡಲೇ ವಿವಿಯವರು ಮೂರ್ತಿ ತೆರವಿಗೆ ಮುಂದಾದ್ರು. ಆದರೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ರಾತ್ರೋರಾತ್ರಿ ಅಯ್ಯಪ್ಪ ಸ್ವಾಮಿಗೆ ತಾತ್ಕಾಲಿಕ ದೇವಸ್ಥಾನವನ್ನೇ ನಿರ್ಮಿಸಿಯೇ ಬಿಟ್ರು. ಇನ್ನು ನಿನ್ನೆ ಪ್ರಮೋದ್ ಮುತಾಲಿಕ್ ಅಯ್ಯಪ್ಪ ಸ್ವಾಮಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಿದ್ರು. ಸಾಮೂಹಿಕ ಅನ್ನ ಸಂತರ್ಪಣೆಯನ್ನು ಆಯೋಜಿಸಿದ್ರು. ಈ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಮುತಾಲಿಕ್, ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಇಲ್ಲಿ ದೇವಸ್ಥಾನವನ್ನ ನಿರ್ಮಿಸಿಯೇ ತೀರ್ತೇವೆ ಅಂತ ಶಪಥ ಮಾಡಿದ್ರು. ಎಲ್ಲಾ ರೀತಿಯಿಂದ ಭಕ್ತಾದಿಗಳಿಗೆ ಅನುಕೂಲ ಆಗ್ತಾ ಇದೆ. ಸೊ ಇನ್ನೂ ಚೆನ್ನಾಗಿ ಮಾಡೋ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯ ಮೂಲಕ ಸರ್ಕಾರಕ್ಕೂ ಅರ್ಜಿ ಕೊಟ್ಟು ಸರ್ಕಾರ ಈ ಜಾಗವನ್ನು ಸುಮಾರು ಒಂದು 5 ಗುಂಟೆ ಜಾಗವನ್ನು ದೇವಸ್ಥಾನಕ್ಕೆ ನಿರ್ಮಾಣ ಮಾಡೋಕ್ಕೆ ಕೊಡಬೇಕು ಅಂತನ್ನುವಂಥದ್ದು ಕೂಡ VC ಅವರಿಗೆ ನಾವು ವಿನಂತಿಯನ್ನು ಮಾಡಿದ್ದೀವಿ. ಹೋರಾಟ ಯಶಸ್ವಿಯಾದ ಹಿನ್ನೆಲೆ ಅಯ್ಯಪ್ಪ ಸ್ವಾಮಿಗೆ ಮಹಾಪೂಜೆ ಮಾಡಲಾಯಿತು. ನೂರಾರು ಮಾಲಾಧಾರಿಗಳು ಸಾರ್ವಜನಿಕರು ಬಂದು ಸ್ವಾಮಿಯ ದರ್ಶನ ಪಡೆದ್ರು. ಅನೇಕರು ತಮ್ಮ ಕಂದಮ್ಮಗಳನ್ನ ಅಯ್ಯಪ್ಪ ಸ್ವಾಮಿಗೆ ಸ್ಪರ್ಶಿಸಿ ಆಶೀರ್ವಾದ ಪಡೆದುಕೊಂಡ್ರು. ಈ ಅಯ್ಯಪ್ಪ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿರುವ ಜಾಗ ಧಾರವಾಡ ಬೆಳಗಾವಿ ಮುಖ್ಯ ರಸ್ತೆ ಸಮೀಪವಿದೆ. ಇನ್ನು ಮಹಾರಾಷ್ಟ್ರದಿಂದ ಶಬರಿಮಲೆ ಬೆಟ್ಟಕ್ಕೆ ಹೋಗೋ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಸ್ನಾನ, ಪೂಜೆ, ಊಟದ ವ್ಯವಸ್ಥೆಗೆ ಇದು ಉತ್ತಮ ಜಾಗ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲಿ ಯಾವುದೇ ತರದ ಬಂದ ಹೋಗುವಂತ ಭಕ್ತಾದಿಗಳಿಗೆ ಜಳಕದ ಆಮೇಲೆ ವ್ಯವಸ್ಥೆ ಯಾವುದು ಸುತ್ತಮುತ್ತ ಆದ ಕಾರಣಕ್ಕೆ ಗುಡಿ ಇಲ್ಲಿ ಆದ್ರ ಅನುಕೂಲ, ಎಲ್ಲರಿಗೂ ಅನುಕೂಲ. ಮೊದಲ ಮಹಾಪೂಜೆಗೆ ನೂರಾರು ಮಾಲಾಧಾರಿಗಳು ಆಗಮಿಸಿದ್ರು. ಅಸಂಖ್ಯಾತ ಭಕ್ತರು ಬಂದು ಸ್ವಾಮಿಯ ದರ್ಶನ ಮಾಡಿದ್ರು. ಪ್ರಸಾದವನ್ನ ಸ್ವೀಕರಿಸಿ ಪುನೀತರಾದ್ರು. ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ವಿವಾದ ಇದೀಗ ಸುಖಾಂತ್ಯಕ್ಕೆ ಬಂದಂತಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ವಿವಾದ ಸೃಷ್ಟಿಸಿದ್ದ ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ವಿಚಾರ ಕೊನೆಗೂ ಸುಖಾಂತ್ಯಕ್ಕೆ ಬಂದಂತಿದೆ. ಯಾಕಂದ್ರೆ ಆರಂಭದಲ್ಲಿ ಮೂರ್ತಿ ತೆರವಿಗೆ ರೋಷಾವೇಶ ತೋರಿಸಿದ್ದ ಕೃಷಿ ವಿವಿ ಈಗ ತಣ್ಣಗಾಗಿದ್ದು, ಮೇಲುಗೈ ಸಾಧಿಸಿರುವಂತಹ ಅಯ್ಯಪ್ಪ ಭಕ್ತರು ಕೊನೆಗೂ ಯಶಸ್ವಿ ಮಹಾಪೂಜೆ ಅನ್ನ ಸಂತರ್ಪಣೆ ಸಹ ಮಾಡಿದ್ದಾರೆ. ದಂಗಲ್ ಜ್ಞಾನ ದೇಗುಲದಲ್ಲಿ ಧರ್ಮ ದಂಗಲ್ ಜೋರಾಗಿದೆ. ಸಮಬಾಳ್ವೆಯಿಂದ ಬದುಕಬೇಕಾದ ಸ್ಥಳದಲ್ಲಿ ಮೂರ್ತಿ ಸಮರ ಧಗಧಗಿಸಿದೆ. ಮಸೀದಿ ವರ್ಸಸ್ ಅಯ್ಯಪ್ಪ ಸ್ವಾಮಿ ವಾರ್ ಕಿಚ್ಚು ಹಬ್ಬಿಸಿದೆ. ಶ್ರೀರಾಮ ಸೇನೆಯ ಮೂರ್ತಿ ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದೆ. ಮೂರ್ತಿ ಪ್ರತಿಷ್ಠಾಪನೆ ಹೋರಾಟ ಯಶಸ್ವಿ. ಅಯ್ಯಪ್ಪ ಸ್ವಾಮಿಗೆ ಮಹಾಪೂಜೆ ಸಮರ್ಪಣೆ. ವರ್ಷದ ಮೊದಲ ದಿನವೇ ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಯಾರೋ ಅಪರಿಚಿತರು ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ರು. ಬಳಿಕ ಅಯ್ಯಪ್ಪ ಮಾಲಾಧಾರಿಗಳು ಬಂದು ಇಲ್ಲಿ ಪೂಜೆ ಮಾಡೋಕೆ ಶುರು ಮಾಡಿದ್ರು. ಕೂಡಲೇ ವಿವಿಯವರು ಮೂರ್ತಿ ತೆರವಿಗೆ ಮುಂದಾದ್ರು. ಆದರೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ರಾತ್ರೋರಾತ್ರಿ ಅಯ್ಯಪ್ಪ ಸ್ವಾಮಿಗೆ ತಾತ್ಕಾಲಿಕ ದೇವಸ್ಥಾನವನ್ನೇ ನಿರ್ಮಿಸಿಯೇ ಬಿಟ್ರು.
ಇನ್ನು ನಿನ್ನೆ ಪ್ರಮೋದ್ ಮುತಾಲಿಕ್ ಅಯ್ಯಪ್ಪ ಸ್ವಾಮಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಿದ್ರು. ಸಾಮೂಹಿಕ ಅನ್ನ ಸಂತರ್ಪಣೆಯನ್ನು ಆಯೋಜಿಸಿದ್ರು. ಈ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಮುತಾಲಿಕ್, ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಇಲ್ಲಿ ದೇವಸ್ಥಾನವನ್ನ ನಿರ್ಮಿಸಿಯೇ ತೀರ್ತೇವೆ ಅಂತ ಶಪಥ ಮಾಡಿದ್ರು. ಎಲ್ಲಾ ರೀತಿಯಿಂದ ಭಕ್ತಾದಿಗಳಿಗೆ ಅನುಕೂಲ ಆಗ್ತಾ ಇದೆ. ಸೊ ಇನ್ನೂ ಚೆನ್ನಾಗಿ ಮಾಡೋ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯ ಮೂಲಕ ಸರ್ಕಾರಕ್ಕೂ ಅರ್ಜಿ ಕೊಟ್ಟು ಸರ್ಕಾರ ಈ ಜಾಗವನ್ನು ಸುಮಾರು ಒಂದು 5 ಗುಂಟೆ ಜಾಗವನ್ನು ದೇವಸ್ಥಾನಕ್ಕೆ ನಿರ್ಮಾಣ ಮಾಡೋಕ್ಕೆ ಕೊಡಬೇಕು ಅಂತನ್ನುವಂಥದ್ದು ಕೂಡ VC ಅವರಿಗೆ ನಾವು ವಿನಂತಿಯನ್ನು ಮಾಡಿದ್ದೀವಿ. ಹೋರಾಟ ಯಶಸ್ವಿಯಾದ ಹಿನ್ನೆಲೆ ಅಯ್ಯಪ್ಪ ಸ್ವಾಮಿಗೆ ಮಹಾಪೂಜೆ ಮಾಡಲಾಯಿತು. ನೂರಾರು ಮಾಲಾಧಾರಿಗಳು ಸಾರ್ವಜನಿಕರು ಬಂದು ಸ್ವಾಮಿಯ ದರ್ಶನ ಪಡೆದರು. ಅನೇಕರು ತಮ್ಮ ಕಂದಮ್ಮಗಳನ್ನ ಅಯ್ಯಪ್ಪ ಸ್ವಾಮಿಗೆ ಸ್ಪರ್ಶಿಸಿ ಆಶೀರ್ವಾದ ಪಡೆದುಕೊಂಡ್ರು. ಈ ಅಯ್ಯಪ್ಪ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿರುವ ಜಾಗ ಧಾರವಾಡ ಬೆಳಗಾವಿ ಮುಖ್ಯ ರಸ್ತೆ ಸಮೀಪವಿದೆ. ಇನ್ನು ಮಹಾರಾಷ್ಟ್ರದಿಂದ ಶಬರಿಮಲೆ ಬೆಟ್ಟಕ್ಕೆ ಹೋಗೋ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಸ್ನಾನ, ಪೂಜೆ, ಊಟದ ವ್ಯವಸ್ಥೆಗೆ ಇದು ಉತ್ತಮ ಜಾಗ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆಮೇಲೆ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲಿ ಯಾವುದೇ ಥರದ ಬಂದ ಹೋಗುವಂಥ ಭಕ್ತಾದಿಗಳಿಗೆ ಜಳಕದ ಆಮೇಲೆ ವ್ಯವಸ್ಥೆ ಯಾವುದೂ ಸುತ್ತಮುತ್ತ ರೀ. ಆದ ಕಾರಣಕ್ಕೆ ಗುಡಿ ಇಲ್ಲಿ ಆದ್ರೆ ಅನುಕೂಲ ಎಲ್ಲರಿಗೂ ಅನುಕೂಲ. ಮೊದಲ ಮಹಾಪೂಜೆಗೆ ನೂರಾರು ಮಾಲಾಧಾರಿಗಳು ಆಗಮಿಸಿದ್ರು. ಅಸಂಖ್ಯಾತ ಭಕ್ತರು ಬಂದು ಸ್ವಾಮಿಯ ದರ್ಶನ ಮಾಡಿದ್ರು. ಪ್ರಸಾದವನ್ನ ಸ್ವೀಕರಿಸಿ ಪುನೀತರಾದ್ರು. ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ವಿವಾದ ಇದೀಗ ಸುಖಾಂತ್ಯಕ್ಕೆ ಬಂದಂತಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ವಿವಾದ ಸೃಷ್ಟಿಸಿದ್ದ ಅಯ್ಯಪ್ಪ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ ವಿಚಾರ ಕೊನೆಗೂ ಸುಖಾಂತ್ಯಕ್ಕೆ ಬಂದಂತಿದೆ. ಯಾಕಂದ್ರೆ ಆರಂಭದಲ್ಲಿ ಮೂರ್ತಿ ತೆರವಿಗೆ ರೋಷಾವೇಶ ತೋರಿಸಿದ್ದ ಕೃಷಿ ವಿವಿ ಈಗ ತಣ್ಣಗಾಗಿದ್ದು, ಮೇಲುಗೈ ಸಾಧಿಸಿರುವಂತಹ ಅಯ್ಯಪ್ಪ ಭಕ್ತರು ಕೊನೆಗೂ ಯಶಸ್ವಿ ಮಹಾಪೂಜೆ, ಅನ್ನ ಸಂತರ್ಪಣೆ ಸಹ ಮಾಡಿದ್ದಾರೆ. ದಂಗಲ್ ಜ್ಞಾನ ದೇಗುಲದಲ್ಲಿ ಧರ್ಮ ದಂಗಲ್ ಜೋರಾಗಿದೆ. ಸಮಬಾಳ್ವೆಯಿಂದ ಬದುಕಬೇಕಾದ ಸ್ಥಳದಲ್ಲಿ ಮೂರ್ತಿ ಸಮರ ಧಗಧಗಿಸಿದೆ. ಮಸೀದಿ ವರ್ಸಸ್ ಅಯ್ಯಪ್ಪ ಸ್ವಾಮಿ ವಾರ್ ಕಿಚ್ಚು ಹಬ್ಬಿಸಿದೆ. ಶ್ರೀರಾಮ ಸೇನೆಯ ಮೂರ್ತಿ ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದೆ. ಮೂರ್ತಿ ಪ್ರತಿಷ್ಠಾಪನೆ ಹೋರಾಟ ಯಶಸ್ವಿ. ಅಯ್ಯಪ್ಪ ಸ್ವಾಮಿಗೆ ಮಹಾಪೂಜೆ ಸಮರ್ಪಣೆ. ವರ್ಷದ ಮೊದಲ ದಿನವೇ ಧಾರವಾಡದ ಕೃಷಿ ವಿವಿ ಆವರಣದಲ್ಲಿ ಯಾರೋ ಅಪರಿಚಿತರು ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ರು. ಬಳಿಕ ಅಯ್ಯಪ್ಪ ಮಾಲಾಧಾರಿಗಳು ಬಂದು ಇಲ್ಲಿ ಪೂಜೆ ಮಾಡೋಕೆ ಶುರು ಮಾಡಿದ್ರು. ಕೂಡಲೇ ವಿವಿಯವರು ಮೂರ್ತಿ ತೆರವಿಗೆ ಮುಂದಾದ್ರು. ಆದ್ರೆ ವಿಷಯ ತಿಳಿದು ಸ್ಥಳಕ್ಕೆ ಬಂದ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ರಾತ್ರೋರಾತ್ರಿ ಅಯ್ಯಪ್ಪ ಸ್ವಾಮಿಗೆ ತಾತ್ಕಾಲಿಕ ದೇವಸ್ಥಾನವನ್ನೇ ನಿರ್ಮಿಸಿಯೇ ಬಿಟ್ರು. ಇನ್ನು ನಿನ್ನೆ ಪ್ರಮೋದ್ ಮುತಾಲಿಕ್ ಅಯ್ಯಪ್ಪ ಸ್ವಾಮಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಿದ್ರು. ಸಾಮೂಹಿಕ ಅನ್ನ ಸಂತರ್ಪಣೆಯನ್ನು ಆಯೋಜಿಸಿದ್ರು. ಈ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಮುತಾಲಿಕ್, ನಮ್ಮ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ, ಇಲ್ಲಿ ದೇವಸ್ಥಾನವನ್ನ ನಿರ್ಮಿಸಿಯೇ ತೀರ್ತೇವೆ ಅಂತ ಶಪಥ ಮಾಡಿದ್ರು. ಎಲ್ಲಾ ರೀತಿಯಿಂದ ಭಕ್ತಾದಿಗಳಿಗೆ ಅನುಕೂಲ ಆಗ್ತಾ ಇದೆ. ಸೊ ಇನ್ನೂ ಚೆನ್ನಾಗಿ ಮಾಡೋ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯ ಮೂಲಕ ಸರ್ಕಾರಕ್ಕೂ ಅರ್ಜಿ ಕೊಟ್ಟು ಸರ್ಕಾರ ಈ ಜಾಗವನ್ನು ಸುಮಾರು ಒಂದು 5 ಗುಂಟೆ ಜಾಗವನ್ನು ದೇವಸ್ಥಾನಕ್ಕೆ ನಿರ್ಮಾಣ ಮಾಡೋಕ್ಕೆ ಕೊಡಬೇಕು ಅಂತನ್ನುವಂಥದ್ದು ಕೂಡ VC ಅವರಿಗೆ ನಾವು ವಿನಂತಿಯನ್ನು ಮಾಡಿದ್ದೀವಿ. ಹೋರಾಟ ಯಶಸ್ವಿಯಾದ ಹಿನ್ನೆಲೆ ಅಯ್ಯಪ್ಪ ಸ್ವಾಮಿಗೆ ಮಹಾಪೂಜೆ ಮಾಡಲಾಯಿತು. ನೂರಾರು ಮಾಲಾಧಾರಿಗಳು ಸಾರ್ವಜನಿಕರು ಬಂದು ಸ್ವಾಮಿಯ ದರ್ಶನ ಪಡೆದರು. ಅನೇಕರು ತಮ್ಮ ಕಂದಮ್ಮಗಳನ್ನ ಅಯ್ಯಪ್ಪ ಸ್ವಾಮಿಗೆ ಸ್ಪರ್ಶಿಸಿ ಆಶೀರ್ವಾದ ಪಡೆದುಕೊಂಡ್ರು. ಈ ಅಯ್ಯಪ್ಪ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿರುವ ಜಾಗ ಧಾರವಾಡ ಬೆಳಗಾವಿ ಮುಖ್ಯ ರಸ್ತೆ ಸಮೀಪವಿದೆ. ಇನ್ನು ಮಹಾರಾಷ್ಟ್ರದಿಂದ ಶಬರಿಮಲೆ ಬೆಟ್ಟಕ್ಕೆ ಹೋಗೋ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಸ್ನಾನ, ಪೂಜೆ, ಊಟದ ವ್ಯವಸ್ಥೆಗೆ ಇದು ಉತ್ತಮ ಜಾಗ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಆಮೇಲೆ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲಿ ಯಾವುದೇ ಥರದ ಬಂದ ಹೋಗುವಂಥ ಭಕ್ತಾದಿಗಳಿಗೆ ಜಳಕದ ಆಮೇಲೆ ವ್ಯವಸ್ಥೆ ಯಾವುದೂ ಸುತ್ತಮುತ್ತ ರೀ. ಆದ ಕಾರಣಕ್ಕೆ ಗುಡಿ ಇಲ್ಲಿ ಆದ್ರೆ ಅನುಕೂಲ ಎಲ್ಲರಿಗೂ ಅನುಕೂಲ. ಮೊದಲ ಮಹಾಪೂಜೆಗೆ ನೂರಾರು ಮಾಲಾಧಾರಿಗಳು ಆಗಮಿಸಿದ್ರು. ಅಸಂಖ್ಯಾತ ಭಕ್ತರು ಬಂದು ಸ್ವಾಮಿಯ ದರ್ಶನ ಮಾಡಿದ್ರು. ಪ್ರಸಾದವನ್ನ ಸ್ವೀಕರಿಸಿ ಪುನೀತರಾದ್ರು. ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ವಿವಾದ ಇದೀಗ ಸುಖಾಂತ್ಯಕ್ಕೆ ಬಂದಂತಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ.